ಯುವರಾಜ್ ಕುಮಾರ್ ಅವರ ಮುಂದಿನ ಸಿನಿಮಾ ಫಿಕ್ಸ್ ಗುರು. ದೊಡ್ಡ ಅನೌನ್ಸ್ಮೆಂಟ್ ಸದ್ಯದಲ್ಲೇ ಮಾಡ್ತಾರೆ. ಹೌದು, ಕನ್ನಡ ಚಿತ್ರರಂಗದಲ್ಲಿ ಹೊಸ ಸಂಚಲನ ಸೃಷ್ಟಿಸಿರ್ತಕ್ಕಂಥ ನಟ ಯುವರಾಜ್ ಕುಮಾರ್. ಸೊ ಈಗ ಮತ್ತೊಂದು ದೊಡ್ಡ ಸುದ್ದಿಯೊಂದಿಗೆ ಬರ್ತಾ ಇದ್ದಾರೆ. ಏನ ಸುದ್ದಿ, ಏನದ್ರ ಕತೆ ಅಂತ ನೋಡೋಕು ಮುಂಚೆ ಯಾರೆಲ್ಲ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ ನ ಕ್ಲಿಕ್ ಮಾಡಿ, ಲೈಕ್ ಶೇರು ಕಮೆಂಟ್ ಕೊಟ್ಬಿಡಿ ಅಂತ ಕೇಳ್ತಾ, ಹೌದು ಗುರು, ತಮ್ಮ ಮುಂದಿನ ಸಿನಿಮಾ ರೆಡಿ ಆಗಿದೆ ಅಂತ ಸ್ವತಃ ಯುವರಾಜ್ ಕುಮಾರ್ ಅವರೇ ಹೇಳಿದ್ದಾರೆ. ಅನೌನ್ಸ್ಮೆಂಟ್ ಕೂಡ ಸದ್ಯದಲ್ಲೇ ಮಾಡ್ತೀನಿ ಅಂತ ಕೂಡ ಹೇಳಿದ್ದಾರೆ. ಇದರಿಂದ ಫ್ಯಾನ್ಸ್ ತುಂಬಾನೇ ಎಕ್ಸೈಟ್ ಆಗೋದು ಗ್ಯಾರಂಟಿ ಅಂತ ಹೇಳ್ಬೋದು. ಯುವರಾಜ್ ಕುಮಾರ್ ಈಗಾಗಲೇ ತಮ್ಮ ಮೊದಲ ಸಿನಿಮಾದ ಮೂಲಕ ದೊಡ್ಡ ಮಟ್ಟದ ಹೈಪ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ. ಇದೀಗ ಅವರ ಮುಂದಿನ ಸಿನಿಮಾಗಾಗಿ ಬಹು ಭಾರಿ ನಿರೀಕ್ಷೆ ಇದೆ ಅಂತ ಹೇಳ್ಬೋದು. ಇತ್ತೀಚೆಗೆ ಮಾತನಾಡಿದ ಅವರು, ನನ್ನ ಮುಂದಿನ ಸಿನಿಮಾ ಆಲ್ಮೋಸ್ಟ್ ರೆಡಿ ಇದೆ, ಸದ್ಯದಲ್ಲೇ ಅನೌನ್ಸ್ ಮಾಡ್ತಾನೆ ಅಂತ ಹೇಳಿದ್ರು. ಸೊ ಇತ್ತೀಚೆಗೆ ಅವರು ತನ್ನ ಮುಂದಿನ ಸಿನಿಮಾ ಆಲ್ರೆಡಿ ರೆಡಿ ಆಗ್ಬಿಟ್ಟಿದೆ, ಇನ್ನೇನು ಸದ್ಯದಲ್ಲೇ ಅನೌನ್ಸ್ಮೆಂಟ್ ಕೂಡ ಮಾಡ್ತೀವಿ ಅಂತ ಹೇಳ್ಕೊಂಡಿದ್ದಾರೆ. ಹಾಗೆ ಈ ಒಂದು ಸ್ಟೇಟ್ಮೆಂಟ್ ಸಾಕು ಫ್ಯಾನ್ಸ್ ನಡುವೆ ಕುತೂಹಲ ಡಬಲ್ ಆಗಿದೆ ಅಂತ ಹೇಳ್ಬೋದು. ಸೊ ಪುನೀತ್ ರಾಜ್ಕುಮಾರ್ ನಮ್ಮನ್ನೆಲ್ಲ ಅಗಲದ ಮೇಲೆ ಯುವರಾಜ್ ಕುಮಾರ್ ಆ ಒಂದು ತೋಣಿನ ಮುನ್ನಡೆಸ್ತಾರೆ ಅನ್ನೋದು ಅಭಿಮಾನಿಗಳ ಫ್ಯಾನ್ಸ್ ನ ಭರವಸೆ. ಸೊ ಈ ಸಿನಿಮಾದಲ್ಲಿ ಯಾರು ಡೈರೆಕ್ಟರ್, ಯಾವ ನಿರ್ಮಾಣ ಸಂಸ್ಥೆ ನಿರ್ಮಾಣ ಮಾಡಿದೆ, ಹೀರೋಯಿನ್ ಯಾರು ಎಂಬೆಲ್ಲ ಮಾಹಿತಿನ ಆದಷ್ಟು ಬೇಗ ಹೇಳ್ತೀನಿ ಅಂತ ಸಸ್ಪೆನ್ಸ್ ಆಗಿಟ್ಟಿದ್ದಾರೆ ಯುವರಾಜ್ ಕುಮಾರ್. ಸೊ ಆದ್ರೆ ಒಂದು ವಿಷಯ ಮಾತ್ರ ಖಚಿತ, ಈ ಸಿನಿಮಾ ಕೂಡ ದೊಡ್ಡ ಮಟ್ಟದಲ್ಲಿ ಬರೋದು ಗ್ಯಾರಂಟಿ ಅಂತ. ಸೊ ಫ್ಯಾನ್ಸ್ ರಿಯಾಕ್ಷನ್ ನಾನು ನೋಡ್ತಾ ಇದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಫ್ಯಾನ್ಸ್ ಈಗಾಗಲೇ ಕಮೆಂಟ್ ಮಾಡ್ತಾ ಇದಾರೆ, ಬಾಸ್ ಇನ್ನೊಂದು ಮಾಸ್ ಎಂಟ್ರಿ ಬೇಕು, ಈ ಬಾರಿ ಇನ್ನೂ ದೊಡ್ಡ ಹಿಟ್ ಬೇಕು ಅಂತ ಕೇಳ್ಕೊಂತ ಇದ್ರೆ ಅಭಿಮಾನಿಗಳು. ಸೊ ಹಾಗಾದ್ರೆ ಏನ್ ಅನ್ಸ್ತೈತೆ, ಯುವರಾಜ್ ಕುಮಾರ್ ಮುಂದಿನ ಸಿನಿಮಾ ಯಾವ ರೀತಿ ಇರ್ಬೋದು? ಸೊ ದೊಡ್ಡ ಮಟ್ಟದಲ್ಲೇ ಇರ್ಬೋದು ಅನ್ನೋದು ನನ್ನ ಒಪಿನಿಯನ್ ಕೂಡ. ಯಾಕಂದ್ರೆ ಸೈಲೆಂಟ್ ಆಗಿ ಸದ್ದಿಲ್ದೆ ಶೂಟಿಂಗ್ ಎಲ್ಲ ಮುಗಿಸಿ ರೆಡಿ ಆಗಿದೆ ಸಿನಿಮಾ, ಇನ್ನೇನು ಅನೌನ್ಸ್ಮೆಂಟ್ ಮಾಡ್ಬೇಕು, ಹೆಸರು ಯಾವುದು ಏನು ಗೊತ್ತಿಲ್ಲ, ಅದ್ರಲ್ಲಿ ನಾಯಕಿ ಯಾರು, ಡೈರೆಕ್ಟರ್ ಯಾವ ನಿರ್ಮಾಣ ಸಂಸ್ಥೆ ನಿರ್ಮಾಣನ ಮಾಡಿದೆ ಏನು ಗೊತ್ತಿಲ್ಲ, ಅದೆಲ್ಲದನ್ನ ಒಂದೊಂದಾಗೆ ಹೇಳ್ತೀನಿ ಅಂತ ಹೇಳ್ತಾ ಇದ್ರೆ. ಇನ್ನು ಸಿನಿಮಾದ ಒಂದೇ ಒಂಚೂರು ಒನ್ಲೈನ್ ಸ್ಟೋರಿ ಕೂಡ ಬಿಟ್ಕೊಟ್ಟಿಲ್ಲ, ಯಾವುದು ಬಿಟ್ಕೊಟ್ಟಿಲ್ಲ ಅವ್ರು ಇನ್ನು. ಸೊ ಹೇಳ್ತೀನಿ ಅಂತ ಹೇಳ್ತಾ ಇದ್ರೆ ಅಭಿಮಾನಿಗಳು ಕಾತ್ರದಿಂದ ಕಾಯ್ತಾ ಇದ್ರೆ ಮುಂದಿನ ಸಿನಿಮಾ ಯಾವ ರೇಂಜ್ಗೆ ಇರ್ಬೋದು ಅಂತ. ಸೊ ನಿಮ್ಗೇನಾದ್ರೂ ಯಾವ ರೇಂಜ್ಗಿದೆ ಏನು ಎತ್ತ ಅಂತ ನಿಮ್ಗೆ ಅನ್ಸಿದ್ರೆ ಒಂದೇ ಒಂದು ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ನ ಕ್ಲಿಕ್ ಮಾಡಿ. ನಿಮ್ ಸಪೋರ್ಟ್ ನನ್ಗೆ ತುಂಬಾ ಬೇಕು, ಹಾಗಾಗಿ ದಯಮಾಡಿ ಸಬ್ಸ್ಕ್ರೈಬ್ ನಾವು ಮಾಡ್ಕೊಳ್ಳಿ. ಸಿಗೋಣ ಮತ್ತೊಂದು ಒಂದೊಳ್ಳೆ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಧನ್ಯವಾದಗಳು, ಶುಭ ದಿನ.